ನಮಸ್ಕಾರ. ಸಮಾಜದ ಜೊತೆ ಹೊಂದಿಕೊಂಡು ಹೋಗುವ ಒತ್ತಡದಲ್ಲಿ ನಮ್ಮ ಅಸಲಿ ವ್ಯಕ್ತಿತ್ವವನ್ನು ಉಳಿಸಿಕೊಳ್ಳುವುದು ಎಷ್ಟು ಕಷ್ಟ ಅಂತ ನಮ್ಗೆಲ್ಲರಿಗೂ ಗೊತ್ತೇ ಇದೆಯಲ್ವಾ? ಆದ್ರೆ ಹೀಗೆ ಭಿನ್ನವಾಗಿರುವುದು ಕೇವಲ ಒಂದು ಆಯ್ಕೆಯಲ್ಲ, ಅದು ಒಂದು ಶಿಸ್ತುಬದ್ಧ ಆಂತರಿಕ ಶಕ್ತಿಯ ಕ್ರಿಯೆ. ಬನ್ನಿ, MEDA ಫೌಂಡೇಶನ್ನ ಸಂಶೋಧನೆಯನ್ನು ಆಧರಿಸಿ ಈ ಕುತೂಹಲಕಾರಿ ಪಯಣದ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ. ನೋಡಿ, ನಮ್ಮ ನಿಜ ಸ್ವರೂಪದಲ್ಲಿ ಬದುಕೋದು ಅಂದ್ರೆ ಇಡೀ ಜಗತ್ತನ್ನೇ ಎದುರು ಹಾಕ್ಕೊಳ್ಳೋದು ಅಂತಲ್ಲ. ಅದರ ಬದಲು ಬೇರೆಯವರು ನಮ್ಮನ್ನ ಮೆಚ್ಚಲಿ ಅಂತ ಕಾಯೋದನ್ನ ಬಿಟ್ಟು ನಮ್ಮ ಮನಸ್ಸು ಏನ್ ಹೇಳುತ್ತೋ, ನಮ್ಮ ಮೌಲ್ಯಗಳಿಗೆ ಯಾವುದು ಸರಿ ಅನ್ನಿಸುತ್ತೋ ಅದನ್ನ ಧೈರ್ಯವಾಗಿ ಪಾಲಿಸುವುದು. ಇದು ನೋಡಕ್ಕೆ ಕಷ್ಟ ಅನ್ಸ್ಬೋದು, ಆದ್ರೆ ಇದು ಅಷ್ಟೇ ಮೌಲ್ಯಯುತವಾದ ಒಂದು ಆಂತರಿಕ ಶಿಸ್ತು. ಹಾಗಾದ್ರೆ ನಾವ್ಯಾಕೆ ಬೇರೆಯವ್ರ ತರಾನೇ ಇರಬೇಕು ಅಂತ ಇಷ್ಟೊಂದು ಹಂಬಲಿಸ್ತೇವೆ? ಎಲ್ಲರ ಜೊತೆ ಸೇರಿದ್ರೆ ಸುರಕ್ಷಿತವಾಗಿರ್ಬೋದು ಅಂತ ನಮಗೆ ಅನ್ಸತ್ತೆ ಅಲ್ವಾ? ಇದು ನಮ್ಮ ವಿಕಾಸದ ಒಂದು ಭಾಗ ಆಗಿರ್ಬೋದು. ಆದ್ರೆ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ನಾವು ಇದಕ್ಕಾಗಿ ತೆರಿತಿರುವ ಬೆಲೆ ಏನು? ಬನ್ನಿ, ಇದರ ಬಗ್ಗೆ ಸ್ವಲ್ಪ ಯೋಚಿಸೋಣ. ಸರಿ, ಈಗ ನಮ್ಮ ಪಯಣದ ಮೊದಲನೇ ಹಂತಕ್ಕೆ ಬಂದಿದ್ದೇವೆ. ಅದೇ ಏಕರೂಪತೆಯ ಬಲೆ. ಎಲ್ಲರಂತೆ ಇರೋದ್ರಲ್ಲಿ ಸಿಗೋ ಆರಾಮ ಮತ್ತು ಸುರಕ್ಷತೆ ನಿಜವಾಗಿಯೂ ಇದೆಯಾ, ಅಥವಾ ಅದು ಕೇವಲ ಒಂದು ಭ್ರಮೆಯಾ? ಇದರ ಹಿಂದಿರುವ ಸತ್ಯವನ್ನು ಈಗ ನೋಡೋಣ. ಈ ಅನುಸರಣೆ ಆಧಾರಿತ ಸಂಬಂಧ ಅಂದ್ರೇನಪ್ಪಾ ಅಂದ್ರೆ, ಇದೊಂದು ರೀತಿ ಮಾನಸಿಕ ಅವಲಂಬನೆ. ನಾವು ಸ್ಥಿರತೆ, ಸುರಕ್ಷತೆಗಾಗಿ ನಮ್ಮ ವ್ಯಕ್ತಿತ್ವದ ಕೆಲವು ಭಾಗಗಳನ್ನ, ನಮ್ಮ ಆಸೆಗಳನ್ನ ಬಲಿ ಕೊಡುತ್ತೇವೆ. ಇದು ಸದ್ಯಕ್ಕೆ ನಮಗೆ ಸಮಾಧಾನ ಕೊಡ್ಬೋದು, ಆದ್ರೆ ಮುಂದೊಂದು ದಿನ ನಮ್ಮ ಅಸ್ತಿತ್ವವನ್ನೇ ಪ್ರಶ್ನಿಸುವ ಹಾಗೆ ಮಾಡಿಬಿಡುತ್ತೆ. ಇವತ್ತಿನ ಡಿಜಿಟಲ್ ಯುಗದಲ್ಲಂತೂ ಈ ಏಕರೂಪತೆಯ ಒತ್ತಡ ಇನ್ನೂ ಜಾಸ್ತಿಯಾಗಿದೆ. ಹೇಗೆ ಅಂತೀರಾ? ಸೋಷಿಯಲ್ ಮೀಡಿಯಾ ಅಲ್ಗೋರಿದಮ್ಗಳು ನಮ್ಮ ಯೋಚನೆಗಳನ್ನೇ ಕಂಟ್ರೋಲ್ ಮಾಡ್ತಿವೆ. ಶಾಲೆ, ಆಫೀಸ್ಗಳಲ್ಲಿ ಎಲ್ಲರಂತೆ ಇರೋರಿಗೆ ಮಾತ್ರ ಬೆಲೆ. ನಮ್ಮ ಮೌಲ್ಯವನ್ನು ಲೈಕ್ಸ್ ಮತ್ತು ಶೇರ್ಗಳು ನಿರ್ಧರಿಸುವ ಹಾಗೆ ಆಗಿದೆ. ಇದೊಂದು ರೀತಿ ಕಾಣದ ಬಂಧನ ಇದ್ದಾಗೆ. ನಾವು ಯಾರೂ ಕೂಡ ಒಂದೇ ವ್ಯಕ್ತಿಯಾಗಿ ಬದುಕುತ್ತಿಲ್ಲ. ಕೆಲಸದಲ್ಲಿ ಒಬ್ಬರು, ಮನೆಯಲ್ಲಿ ಇನ್ನೊಬ್ಬರು, ಸ್ನೇಹಿತರ ಜೊತೆ ಮತ್ತೊಬ್ಬರು. ಹೀಗೆ ನಮ್ಮ ವ್ಯಕ್ತಿತ್ವವನ್ನೇ ನಾವು ಪಲ ಭಾಗಗಳಾಗಿ ವಿಂಗಡಿಸಿಕೊಂಡಿದ್ದೇವೆ. ಈ ಪ್ರಕ್ರಿಯೆಯಲ್ಲಿ ನಮ್ಮ ನಿಜವಾದ ನಾವು ಯಾರು ಅನ್ನೋ ಪ್ರಶ್ನೆ ನಮ್ಮನ್ನೇ ಕಾಡೋಕೆ ಶುರುಮಾಡುತ್ತೆ. ಇದು ನಿಧಾನವಾಗಿ ನಮ್ಮ ಆತ್ಮವಿಶ್ವಾಸವನ್ನೇ ಕೊಂದ್ಹಾಕುತ್ತೆ. ಹಾಗಾದ್ರೆ ಹೀಗೆ ತುಂಬಾ ಸಮಯ ಎಲ್ಲದಕ್ಕೂ ಹೊಂದಿಕೊಂಡು ಹೋಗೋದ್ರಿಂದ ಆಗೋ ಪರಿಣಾಮಗಳೇನು? ಇದು ನಮ್ಮೊಳಗೆ ಒಂದು ದೊಡ್ಡ ಬಿಕ್ಕಟ್ಟನ್ನ ಹೇಗೆ ಸೃಷ್ಟಿಸುತ್ತೆ ಅನ್ನೋದನ್ನ ಈಗ ನೋಡೋಣ. ಆದ್ರೆ ಒಂದು ಹಂತ ಬರುತ್ತೆ. ಆ ಹಂತದಲ್ಲಿ ಈ ಮುಖವಾಡ ಹೊತ್ಕೊಂಡು ಬದುಕೋದು ಅಸಾಧ್ಯ ಅನ್ಸಕ್ಕೆ ಶುರುವಾಗುತ್ತೆ. ಭಿನ್ನವಾಗಿ ನಿಂತ್ರೆ ಎದುರಾಗೋ ಸವಾಲುಗಳಿಗಿಂತ ಪ್ರತಿದಿನ ಹೀಗೆ ನಟಿಸ್ತಾ ಬದುಕೋದು ಹೆಚ್ಚು ನೋವು ಕೊಡುತ್ತೆ. ಇದನ್ನೇ ಮಾನಸಿಕ ಉಸಿರುಗಟ್ಟುವಿಕೆ ಅಂತ ಹೇಳೋದು. ನಮ್ಮೊಳಗೆ ಉಸಿರಾಡ್ಲೋ ಜಾಗ ಇಲ್ಲದ ಹಾಗೆ ಅನುಭವ ಆಗುತ್ತೆ. ಬಹುಶಃ ಇದೇ ಬದಲಾವಣೆಯ ಮೊದಲ ಹೆಜ್ಜೆ. ನಮ್ಮ ಜೀವನ ನಮ್ಮ ಆಂತರಿಕ ಸತ್ಯಕ್ಕೆ ಹೊಂದಾಣಿಕೆ ಆಗದಿದ್ದಾಗ ನಮ್ಮ ದೇಹ ಮತ್ತು ಮನಸ್ಸು ಎರಡೂ ನಮಗೆ ಸಿಗ್ನಲ್ ಕೊಡೋಕೆ ಶುರು ಮಾಡುತ್ತೆ. ಕಾರಣವೇ ಇಲ್ಲದೆ ಸುಸ್ತು, ದೊಡ್ಡ ಯಶಸ್ಸು ಸಿಕ್ಕರೂ ಸಂತೋಷ ಇಲ್ಲದಿರೋದು, ಭಾವನೆಗಳನ್ನೇ ಅನುಭವಿಸೋಕೆ ಆಗದಿರೋದು ಮತ್ತು ನಿರಂತರ ಆತಂಕ. ಇದೆಲ್ಲವೂ ನಾವು ಹೋಗ್ತಿರೋ ದಾರಿ ಸರಿಯಿಲ್ಲ ಅನ್ನೋದರ ಸ್ಪಷ್ಟ ಸೂಚನೆಗಳು. ಈ ಹಂತದಲ್ಲೇ ನಮ್ಮ ಮುಂದೆ 2 ದಾರಿಗಳು ಇರ್ತವೆ. ಆಯ್ಕೆ ನಾವು ಮಾಡ್ಬೇಕು. ಮೊದಲನೇ ದಾರಿ ಎಲ್ಲರಂತೆ ಹೊಂದಿಕೊಂಡು ಹೋಗೋ ದಾರಿ. ಇದು ಸದ್ಯಕ್ಕೆ ಆರಾಮಾಗಿರ್ಬೋದು, ಆದ್ರೆ ದಿನ ಕಳೆದಂತೆ ನಮ್ಮ ಅಸ್ತಿತ್ವವನ್ನೇ ನಾವು ಕಳ್ಕೊಳ್ತೇವೆ. ಇನ್ನು ಎರಡನೇ ದಾರಿ ನಮ್ಮ ನಿಜ ಸ್ವರೂಪದ ದಾರಿ. ಇದು ಶುರುನಲ್ಲಿ ಕಷ್ಟ ಇರ್ಬೋದು, ಅನಿಶ್ಚಿತತೆ ಇರ್ಬೋದು, ಆದ್ರೆ ಕೊನೆಗೆ ಆಂತರಿಕ ನೆಮ್ಮದಿ ಮತ್ತು ನಿಜವಾದ ಸ್ಥಿರತೆಯನ್ನ ಕೊಡುತ್ತೆ. ಆಯ್ಕೆ ನಮ್ಮ ಕೈಯಲ್ಲೇ ಇದೆ. ಸರಿ, ಈಗ ನಮ್ಮ ಪಯಣದ ಅತ್ಯಂತ ಆಕ್ಟಿವ್ ಆದ ಹಂತವನ್ನು ಪ್ರವೇಶಿಸ್ತಿದ್ದೀವಿ. ಈ ಹಂತದಲ್ಲಿ ನಮ್ಮ ಸ್ವಾತಂತ್ರ್ಯವನ್ನು ಮರಳಿ ಪಡೆಯಲು ನಾವು ಇಡಬಹುದಾದ ಸಣ್ಣ ಆದರೆ ತುಂಬಾನೇ ಶಕ್ತಿಯುತವಾದ ಹೆಜ್ಜೆಗಳ ಬಗ್ಗೆ ತಿಳ್ಕೊಳ್ಳೋಣ. ಧೈರ್ಯ ಅಂದ ತಕ್ಷಣ ನಮ್ಗೆ ದೊಡ್ಡ ದೊಡ್ಡ ಹೋರಾಟಗಳು ನೆನಪಾಗುತ್ತೆ. ಆದ್ರೆ ನಿಜವಾದ ಧೈರ್ಯ ಅಂದ್ರೆ ಒಂದೇ ದಿನದಲ್ಲಿ ಇಡೀ ಜಗತ್ತನ್ನೇ ಬದಲಾಯಿಸೋದಲ್ಲ. ಬದಲಿಗೆ ಪ್ರತಿದಿನ, ಪ್ರತಿ ಕ್ಷಣ ಸಣ್ಣ ಸಣ್ಣದಾಗಿ ನಮ್ಮ ಸತ್ಯಕ್ಕೆ, ನಮ್ಮ ಮನಸ್ಸಿಗೆ ಅನುಗುಣವಾಗಿ ಸ್ಥಿರವಾಗಿ ಬದುಕೋದು. ಇದು ಒಂದು ದಿನದ ಸಾಹಸ ಅಲ್ಲ, ಬದಲಿಗೆ ಜೀವನ ಪರ್ಯಂತದ ಅಭ್ಯಾಸ. ಹಾಗಿದ್ರೆ ಈ ಧೈರ್ಯವನ್ನ ದಿನನಿತ್ಯದ ಜೀವನದಲ್ಲಿ ಹೇಗೆ ತರೋದು? ಅದಕ್ಕೆ ಇಲ್ಲಿದೆ ನೋಡಿ 4 ಸಿಂಪಲ್ ಆದ್ರೆ ಪವರ್ಫುಲ್ ಟೆಕ್ನಿಕ್ಸ್. 1. ಸಾಮಾನ್ಯವಾಗಿ ಹೇಳೋಕೆ ಹಿಂಜರಿಯೋ ಒಂದು ಸತ್ಯವನ್ನ ಧೈರ್ಯವಾಗಿ ಹೇಳಿ. 2. ಬೇಡವಾದ ವಿಷಯಗಳಿಗೆ ಯಾವುದೇ ಕಾರಣ ಕೊಡದೆ ಇಲ್ಲ ಅಂತ ಹೇಳೋದನ್ನ ಕಲಿಯಿರಿ. 3. ಬೇರೆಯೋರು ಏನನ್ಕೊಳ್ತಾರೆ ಅಂತಲ್ಲ, ನಿಮಗೇನ್ ಸರಿ ಅನ್ಸುತ್ತೋ ಆ ನಿರ್ಧಾರ ತೆಗೆದುಕೊಳ್ಳಿ.
ಮತ್ತು ಕೊನೆಯದಾಗಿ ಎಲ್ಲರ ಅಭಿಪ್ರಾಯವನ್ನು ಸರಿಪಡಿಸೋಕ್ ಹೋಗ್ಬೇಡಿ. ಈ ಸಣ್ಣ ಹೆಜ್ಜೆಗಳು ನಮ್ಮ ಕಳೆದುಹೋದ ಆಂತರಿಕ ಶಕ್ತಿಯನ್ನ ಪುನರ್ನಿರ್ಮಿಸ್ತವೆ. ಈ ಮಾತು ಕೇಳಿ, ಎಷ್ಟು ಆಳವರಿದೆ ಅಲ್ವಾ? ನಿಜವಾದ ಶಕ್ತಿ ಬರೋದು ನಾವು ನಂಬಿಕೊಂಡು ಬಂದಿರುವ ವಿಷಯಗಳನ್ನ ಪ್ರಶ್ನಿಸೋದ್ರಿಂದ, ಕುರುಡಾಗಿ ಪಾಲಿಸೋದ್ರಿಂದಲ್ಲ. ವಿಧೇಯತೆ ನಮ್ಗೆ ತಾತ್ಕಾಲಿಕ ಸ್ಥಿರತೆ ಕೊಡಬಹುದು, ಆದ್ರೆ ಸ್ಥಿತಿಸ್ಥಾಪಕತ್ವವನ್ನ ಅಂದ್ರೆ ಯಾವುದೇ ಪರಿಸ್ಥಿತಿಯನ್ನ ಎದುರಿಸೋ ಶಕ್ತಿಯನ್ನ ಖಂಡಿತ ಕೊಡಲ್ಲ. ಈಗ ನಾವು ಬರೋದು ಏಕಾಂತದ ಹಂತಕ್ಕೆ. ಈ ಪದ ಕೇಳಿದ್ರೆ ಸ್ವಲ್ಪ ಭಯ ಆಗ್ಬಹುದು, ಆದ್ರೆ ನಮ್ಮನ್ನು ನಾವು ಪುನರ್ನಿರ್ಮಿಸಿಕೊಳ್ಳಲು ಇದೊಂದು ಅತ್ಯಂತ ಪ್ರಮುಖ ಮತ್ತು ಅವಶ್ಯಕವಾದ ಘಟ್ಟ. ಒಂಟಿತನಕ್ಕೂ ಏಕಾಂತಕ್ಕೂ ದೊಡ್ಡ ವ್ಯತ್ಯಾಸವಿದೆ. ನಾವು ಒಂಟಿಯಾಗಿರೋದನ್ನ ವಿರೋಧಿಸಿದ್ರೆ ಅದು ನಮ್ಮನ್ನ ಕಾಡುತ್ತೆ, ಅದೇ ಒಂಟಿತನ. ಆದ್ರೆ ನಾವು ಅದನ್ನ ಆತ್ಮಾವಲೋಕನಕ್ಕೆ, ನಮ್ಮ ಜೊತೆ ನಾವು ಮಾತನಾಡಿಕೊಳ್ಳಲು ಒಂದು ಅವಕಾಶವಾಗಿ ಸ್ವೀಕರಿಸಿದ್ರೆ ಅದು ಏಕಾಂತವಾಗಿ ನಮ್ಮ ಶಕ್ತಿಯಾಗಿ ಬದಲಾಗುತ್ತೆ. ಮೌನ ಅನ್ನೋದು ನಮಗೆ ರೆಡಿಮೇಡ್ ಉತ್ತರಗಳನ್ನ ಕೊಡಲ್ಲ. ಬದಲಿಗೆ ನಾವು ಯಾವ ಪ್ರಶ್ನೆಗಳಿಂದ, ಯಾವ ಸತ್ಯಗಳಿಂದ ದೂರ ಓಡ್ತಾ ಇದ್ದೀವಿ ಅನ್ನೋದನ್ನ ನಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸುತ್ತೆ. ನಮ್ಮೊಳಗೆ ನಾವು ಹತ್ತಿಕ್ಕಿದ ಭಾವನೆಗಳನ್ನ, ಯೋಚನೆಗಳನ್ನ ಹೊರತರಲು ಮೌನ ಒಂದು ಕನ್ನಡಿ ಇದ್ದ ಹಾಗೆ ಕೆಲಸ ಮಾಡುತ್ತೆ. ಈ ಹಂತದ ಕೊನೆ ಗುರಿ ಏನು ಗೊತ್ತಾ? ಸ್ವಯಂ ರಚಿತ ಮನಸ್ಸು ಅನ್ನೋದನ್ನ ನಿರ್ಮಿಸ್ಕೊಳ್ಳೋದು. ಅಂದ್ರೆ ನಮ್ಮ ನಂಬಿಕೆಗಳನ್ನ ಬೇರೆಯವರನ್ನ ಎರವಲು ಪಡೆಯೋ ಬದಲು ನಮ್ಮ ಸ್ವಂತ ಅನುಭವದಿಂದ, ನಮ್ಮ ಸ್ವಂತ ಚಿಂತನೆಯಿಂದ ರೂಪಿಸ್ಕೊಳ್ಳೋದು. ನಮ್ಮ ಗುರುತನ್ನು ನಾವೇ ನಿರ್ಧರಿಸೋದು ಮತ್ತು ನಮ್ಮ ನಿರ್ಧಾರಗಳನ್ನ ನಮ್ಮದೇ ಆದ ತತ್ವಗಳ ಆಧಾರದ ಮೇಲೆ ತೆಗೆದುಕೊಳ್ಳೋದು. ಸರಿ, ಈಗ ನಾವು ನಮ್ಮ ಪ್ರಯಾಣದ ಕೊನೆಯ ಮತ್ತು ಅತ್ಯಂತ ಪ್ರಭಾವಶಾಲಿ ಹಂತಕ್ಕೆ ಬಂದಿದ್ದೇವೆ. ನಮ್ಮ ಆಂತರಿಕ ಸ್ಥಿರತೆ ಮತ್ತು ಪ್ರಾಮಾಣಿಕತೆ ನಮ್ಮ ಸುತ್ತಮುತ್ತಲಿನವರ ಮೇಲೆ ಹೇಗೆ ಸಕಾರಾತ್ಮಕ ಪ್ರಭಾವ ಬೀರಬಹುದು ಅನ್ನೋದನ್ನ ಈಗ ನೋಡೋಣ. ಇಲ್ಲಿರೋ ಒಂದು ಅದ್ಭುತವಾದ ವಿರೋಧಾಭಾಸ ಏನು ಗೊತ್ತಾ? ನಾವು ಬೇರೆಯವರನ್ನ ಬದಲಾಯಿಸೋಕ್ ಹೋಗೋದನ್ನ ಯಾವಾಗ ಬಿಡ್ತೀವೋ, ನಮ್ಮ ಸ್ಥಿರವಾದ ಮತ್ತು ಪ್ರಾಮಾಣಿಕವಾದ ಇರುವಿಕೆಯೇ ಇತರರಿಗೆ ಸ್ಫೂರ್ತಿ ನೀಡುತ್ತೆ. ನಮ್ಮನ್ನ ನೋಡಿ ಅವರಿಗೂ ತಮ್ಮ ಸತ್ಯದ ಹಾದಿಯಲ್ಲಿ ನಡೆಯೋಕೆ ಒಂದ್ ರೀತಿ ಮಾನಸಿಕ ಅನುಮತಿ ಸಿಕ್ಕ ಹಾಗೆ ಆಗತ್ತೆ. ಸಾಂಪ್ರದಾಯಿಕ ನಾಯಕತ್ವಕ್ಕೂ ಮತ್ತು ಈ ನಿಜವಾದ ಪ್ರಭಾವಕ್ಕೂ ಇರೋ ವ್ಯತ್ಯಾಸವನ್ನ ನೋಡೋಣ. ಹಳೆ ಮಾದರಿ ಅಧಿಕಾರ ಮತ್ತು ಕಂಟ್ರೋಲ್ ಮೇಲೆ ನಿಂತಿರುತ್ತೆ, ಆದ್ರೆ ಹೊಸ ಮಾದರಿ ವಿಶ್ವಾಸಾರ್ಹತೆ ಮತ್ತು ನಮ್ಮ ಇರುವಿಕೆಯ ಮೇಲೆ ನಿಲ್ಲುತ್ತೆ. ಇದರ ಗುರಿ ಬೇರೆಯವರನ್ನ ನಿಯಂತ್ರಿಸುವುದಲ್ಲ, ಬದಲಿಗೆ ಅವರಲ್ಲಿ ಸ್ವಾತಂತ್ರ್ಯವನ್ನು ಬೆಳೆಸುವುದು. ಈ ಇಡೀ ವಿಶ್ಲೇಷಣೆ ನಮ್ಮನ್ನ ನಾವು ಕೇಳ್ಕೊಳ್ಬೇಕಾದ ಒಂದು ನೇರವಾದ, ಸ್ವಲ್ಪ ಕಷ್ಟವಾದ ಪ್ರಶ್ನೆ ಮುಂದೆ ತಂದು ನಿಲ್ಲಿಸುತ್ತೆ. ನಮ್ಮ ಜೀವನದ ಯಾವ ಭಾಗಗಳಲ್ಲಿ ನಾವು ಪ್ರಾಮಾಣಿಕವಾಗಿ ಬದುಕ್ತಿದ್ದೇವೆ ಮತ್ತು ಯಾವ ಭಾಗಗಳಲ್ಲಿ ಕೇವಲ ಬದುಕ್ತಿರುವಂತೆ ನಟಿಸ್ತಿದ್ದೇವೆ? ಮತ್ತು ಕೊನೆಯದಾಗಿ ಒಂದು ಪ್ರಚೋದನಾಕಾರಿ ಯೋಚನೆ. ನಮ್ಮ ವೈಯಕ್ತಿಕ ಸತ್ಯದ ಈ ಪಯಣ ಕೇವಲ ನಮಗಾಗಿ ಮಾತ್ರವಲ್ಲ. ನಮ್ಮ ಗುರಿ ಕೇವಲ ಈ ಜಗತ್ತಿಗೆ ಹೊಂದಿಕೊಳ್ಳುವುದಷ್ಟೇ ಆಗಿರ್ಬೇಕೇ? ಅಥವಾ ಪ್ರತಿಯೊಬ್ಬರೂ ತಮ್ಮ ನಿಜ ಸ್ವರೂಪದಲ್ಲಿ ಹೆಮ್ಮೆಯಿಂದ ಬದುಕಲು ಯೋಗ್ಯವಾದ ಒಂದು ಜಗತ್ತನ್ನು ನಿರ್ಮಿಸಲು ನಾವೆಲ್ಲರೂ ಕೈಜೋಡಿಸಬಹುದಲ್ಲವೇ? ಯೋಚಿಸಿ.